6 × 10⁻46 ಎಲೆಕ್ಟ್ರಾನುಗಳು ವಾಹಕವೊಂದರಲ್ಲಿ ಚಲಿಸುತ್ತಿವೆ. ಒಟ್ಟು ಸಮಯ 20 ಸೆಕೆಂಡುಗಳಾದರೆ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಿರಿ ಅಥವಾ ವಿದ್ಯುತ್ತಿನ ಹರಿಯುವ ದರವನ್ನು ಕಂಡುಹಿಡಿಯಿರಿ. ವಿದ್ಯುತ್ತಿನ ದರವನ್ನು ಕಂಡುಹಿಡಿಯಿರಿ ಅಂತ ಆಗ್ತದೆ ಪ್ರಶ್ನೆ ಇದು. ಗೊತ್ತಾಯ್ತಾ ಪ್ರಶ್ನೆ? ಓಕೆ, ಉತ್ತರ ನೋಡ್ರಿ. ನಮಗೆ ತಿಳಿದಂತೆ ದತ್ತ ಏನು ಕೊಟ್ಟಿದ್ದಾರೆ ಅವರು? ದತ್ತ ಎಲೆಕ್ಟ್ರಾನ್ಗಳ ಸಂಖ್ಯೆ ಕೊಟ್ಟಿದ್ದಾರೆ, ಹೌದಿಲ್ಲ? ಎಲೆಕ್ಟ್ರಾನ್ಗಳ ಸಂಖ್ಯೆ ನಮಗೆ ತಿಳಿಯುತ್ತೆ n = 6 × 10⁻46 ಎಲೆಕ್ಟ್ರಾನ್ಗಳು ಅಂತ ಕೊಟ್ಟಿದ್ದಾರೆ, ಹೌದಾ? 6 × 10⁻46 ಅಂದರೆ 10 ಮುಂದೆ 46 0 ಅಷ್ಟು ಓದೋದು, ಅಷ್ಟು ಎಲೆಕ್ಟ್ರಾನ್ ಹೊಂಟವತ್ತು. ತಿಳಿತು? 6 ಮುಂದೆ 46 0 ಹಾಕಿದಾಗ ಎಷ್ಟು ಬರ್ತೈತೆ ನೋಡಿ, ಅಷ್ಟು ಎಲೆಕ್ಟ್ರಾನ್ಗಳು ಹೊಂಟವತ್ತ. ಎಷ್ಟು ಸೆಕೆಂಡಿಗೆ? 20 ಸೆಕೆಂಡುಗಳ ಕಾಲ ಟೈಮ್ ಕೊಟ್ಟಾರ. ನಮಗೇನು ಕೇಳತ್ತಾರ ಅವರು? ವಿದ್ಯುತ್ ಪ್ರವಾಹ ಕೇಳತ್ತಾರ. I = ವಿದ್ಯುತ್ ಪ್ರವಾಹ ಕೇಳತ್ತಾರ. ವಿದ್ಯುತ್ ಪ್ರವಾಹದ ಸೂತ್ರ ಏನು? I = Q/T, ಹೌದಾ? I = Q/T. Q ಅಂದ್ರೇನು? ಆವೇಶ. Q ಕೊಟ್ರನ ಇಲ್ಲಿ ಇಲ್ಲ, Qಗೊಂದು ಸೂತ್ರ ಅದ. Q = N × E ಅಂತ ಒಂದು ಸೂತ್ರ ಅದ. Q = N × E ಅಂತ ಒಂದು ಸೂತ್ರ ಅದ. ಅರ್ಥ ಆಯ್ತು? ಫಸ್ಟ್ ಟೈಮ್ ಹೇಳತ್ನಾಗ ಹೇಳಿದ್ದು ನಾನು. ಚೆಕ್ ಮಾಡು, ಹುಡುಕು ಮೊಮ್ಮಗನೇ, ಹುಡುಕ್. Q = N × E. ಆವೇಶ ಎಲೆಕ್ಟ್ರಾನುಗಳ ಸಂಖ್ಯೆ ಗುಂಡ್ಲೆ ಒಂದು ಎಲೆಕ್ಟ್ರಾನಿನ ಆವೇಶ. ಸೂತ್ರ ಇದು. ಒಟ್ಟು ಆವೇಶ ಎಲೆಕ್ಟ್ರಾನುಗಳ ಸಂಖ್ಯೆ ಗುಂಡ್ಲೆ ಒಂದು ಎಲೆಕ್ಟ್ರಾನಿನ ಆವೇಶ. ಅರ್ಥ ಆಯ್ತಾ? ಈಗ ಗೊತ್ತೈತಿಲ್ಲ? Q = N ಅಂದ್ರೇನಪ್ಪ? 6 × ಓಕೆ, ಒಂದು ಕೆಲಸ ಮಾಡೋಣ, ಇದು ಸೂತ್ರ ಗೊತ್ತೈತಿಲ್ಲ? ಆದ್ದರಿಂದ I ಸೂತ್ರ ಏನಾಗುತ್ತೆ ನೋಡೋಣ. ಇದು 1 ಅಂತ ತಗೊಂಡು ಇದನ್ನು 2 ಅಂತ ಸಮೀಗ 1 ಮತ್ತು 2ರಿಂದ ಏನು ಬರಿಬೋದಪ್ಪ ಅವಾಗ? I = Q/T ಅದ. Q ಅಂದ್ರೇನು? N × E / T. I = N ಬೆಲೆ ಎಷ್ಟದಪ್ಪ? 6 × 10⁻46 ಗುಂಡ್ಲೆ ಎಲೆಕ್ಟ್ರಾನ್ಗಳ ಸಂಖ್ಯೆ. ಇದು ಎಲೆಕ್ಟ್ರಾನಿನ ಏನಂತಾರೆ ಅದಕ್ಕೆ ಆವೇಶ ಎಷ್ಟು? ಎಲೆಕ್ಟ್ರಾನ್ ಆವೇಶ 1.6 × 10⁻−19 ಕೂಲಮ್ ಅಂತ ಬರ್ತದೆ. ಇಲ್ಲಿ ನೆಗೆಟಿವ್ ಅದ ಎಲೆಕ್ಟ್ರಾನ್, ಹೌದಾ? ಆದ್ರೆ ನಾವು ಆವೇಶ ತಗೊಳತ್ನಾಗ ಲೆಕ್ಕದೊಳಗೆ ಪಾಸಿಟಿವ್ ಆಗಿ ತಗೋಬೇಕು, ಲೆಕ್ಕದೊಳಗೆ ಪ್ಲಸ್ ಆಗಿ ತಗೋಬೇಕು. ಆದರೆ ಯಾವಾಗಲೂ ನೆಗೆಟಿವ್ನ ಇರ್ತದೆ. ಮೈನಸ್ ಬರೀತಿಲ್ಲ ಇಲ್ಲಿ, ಬರೆಯತ್ನಾಗ ಮೈನಸ್ ಬರೀ, ಬಟ್ ಇಲ್ಲಿ ತಗೊಳತ್ನಾಗ ಏನಪ್ಪ ಅಂತಂದ್ರೆ ಪ್ಲಸ್ ಆಗಿ ತೊಗೋಬೇಕಾಗ್ತದೆ. ಗುಣಾಕಾರ ಮಾಡೋತ್ನಾಗ ಬರೀ ಮ್ಯಾಗ್ನಿಟ್ಯೂಡ್ ತೊಗೋಬೇಕಾಗ್ತದೆ, ಅದ್ರ ಪ್ರಮಾಣ ಅಷ್ಟೇ ತೊಗೋಬೇಕಾಗ್ತದೆ. 1.6 × 10⁻−19 ಕೂಲಮ್ / ಟೈಮ್ ಎಷ್ಟಿದೆ? ಟೈಮ್ 20 ಸೆಕೆಂಡುಗಳ ಕಾಲ ಅಂತ ಹೇಳಿದರು. I = 6 × 16 96 ಒಂದು ಬಿಂದು ಗುಂಡ್ಲೆ 10⁻46 -19 ಘಾತಗಳನ್ನು ಮೈನಸ್ ಮಾಡ್ಬೋದು. ಅರ್ಥ ಆಯ್ತಾ? a⁴ × a⁴n = a⁴m + n, a⁴m × a⁴m × a⁻n = a⁻m-n. ಕಲ್ತಿದ್ದಿ? ಇಲ್ಲೂ ಹಂಗೆ 46 - 19 ಭಾಗಾಕಾರ 20. I = 4 5 20 4 2 8 1 ಉಳಿತು 16 4 4 16 2.4. I = 2.4 ಹೆಂಗೆ ಬರ್ತೀನಪ್ಪ? 240 ಬರೋಣ ಅಥವಾ 24 ಬರೋದು ನಡೀತದೆ, ಏನು ತೊಂದರೆ ಇಲ್ಲ. 24 ಬರೋಣ. ಒಂದು ಬಿಂದು ಈ ಕಡೆ ಮೂವ್ ಮಾಡಿದೆ, ಹೌದಿಲ್ಲ? ಓಕೆ, ಒಂದು ಕೆಲಸ ಮಾಡೋಣ, ನೆಕ್ಸ್ಟ್ ಸ್ಟೆಪ್ ಮಾಡೋಣ. ಅದು 2.4 × 10⁻ ಎಷ್ಟಪ್ಪ? 27 ಭಾಗಾಕಾರ 5. I = ಈಗ ಪಾಯಿಂಟ್ 1 ಮೂವ್ ಮಾಡ್ತೀವಿ. ಒಂದು ಸಲ ಮೂವ್ ಮಾಡಿದ್ರೆ 1 ಕಮ್ಮಿ ಆಗ್ತದೆ, ಅದು 2 ಸಲ ಮೂವ್ ಮಾಡಿದ್ರೆ 2 ಕಮ್ಮಿ ಆಗ್ತದೆ. ಇಲ್ಲಿ 0 ತೊಗೋಬೇಕು, ಆಯಿತಾ? ನಾನು 1 ಸಲ ಮೂವ್ ಮಾಡ್ತೀನಿ, ಏನಾಗ್ತದಪ್ಪ? ಅದು
24 ಗುಂಡ್ಲೆ 10 ಘಾತ 26 ಭಾಗಾಕಾರ 5 5 ಒಂದಲೇ 5 5 4ಲೇ 20 ಆಮೇಲೆ ಪಾಯಿಂಟ್ ಕೊಟ್ಟರೆ 40 ಆಯಿತು 5 8ಲೇ 40 I = ಎಷ್ಟು ಬಂತಪ್ಪ 4.8 ಇಂಟು 10 ಘಾತ 26 ಆಂಪಿಯರ್ ಅಂತ ಬಂತು 10 ಘಾತ 26 ಆಂಪಿಯರ್ ಅರ್ಥ ಆಯ್ತಾ ವಿಭವ ಮತ್ತು ವಿಭವಾಂತರ ವಿದ್ಯುತ್ ವಿಭವಾಂತರ ಅಲ್ಲಿ ಒಂದು ವಿಭವದ ಇನ್ನೊಂದು ವಿಭವಾಂತರದ ಅಂತರ ಕಂಡುಹಿಡಬೇಕಂದ್ರೆ 2 ಬಿಂದು ಬೇಕು ಅದಕ್ಕೆ ವಿಭವಾಂತರ ಅಂದಾಗ 2 ಬಿಂದು ಬೇಕೇ ಬೇಕು ವಿಭವ ಅಂದಾಗ 1 ಬಿಂದು ಬೇಕಾಗ್ತದೆ ವಿದ್ಯುತ್ ವಿಭವ ಅಂತಂದ್ರೆ ಏಕಮಾನ ಆವೇಶವೊಂದನ್ನು ಅನಂತದಿಂದ ನಿರ್ದಿಷ್ಟ ಬಿಂದುವಿಗೆ ತರುವಲ್ಲಿ ಆಗುವಂತಹ ಕೆಲಸವನ್ನು ನಾವೇನಂತ ಕರಿತೀವಿ ವಿಭವ ಅಂತ ಕರಿತೀವಿ ವಿದ್ಯುತ್ ವಿಭವ ಅಂತ ಕರಿತೀವಿ ವಿಭವಾಂತರ ಅಂತಂದ್ರೆ ಏಕಮಾನ ಆವೇಶ ಪದ ಇರಬೇಕಲ್ಲಿ ಏಕಮಾನ ಆವೇಶವೊಂದನ್ನು ಒಂದು ನಿರ್ದಿಷ್ಟ ಬಿಂದುವಿನಿಂದ ಇನ್ನೊಂದು ನಿರ್ದಿಷ್ಟ ಬಿಂದುವಿಗೆ ತರುವಲ್ಲಿ ಆಗುವಂತಹ ಕೆಲಸವನ್ನು ನಾವೇನಂತ ಕರಿತೀವಿ ವಿಭವಾಂತರ ಸೂತ್ರ ಏನಪ್ಪ ವಿಭವಾಂತರ W/Q W ಒಂದು ವರ್ಕ್ ಕೆಲಸ Q ಅಂತಂದ್ರೆ ಆವೇಶ ಅರ್ಥ ಆಯ್ತಾ ಓಕೆ ಆಮೇಲೆ ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ಏನ್ರಿ ವೋಲ್ಟ್ ಹೌದಿಲ್ಲ ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ವೋಲ್ಟ್ ಅಂತ ಕರಿತೀವಿ ಆಮೇಲೆ ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ವೋಲ್ಟ್ ಆಯಿತು ಇದು ವಿಭವಾಂತರವನ್ನು ಅಳೆಯುವ ಮಾಪನ ಯಾವುದು ವೋಲ್ಟ್ ಮೀಟರ್ ವೋಲ್ಟಾ ಅಲ್ಲ ವೋಲ್ಟ್ ಮೀಟರ್ ಅರ್ಥಾಯ್ತಾ ವೋಲ್ಟ್ ಮೀಟರ್ ತಿಳಿತು ವೋಲ್ಟಾ ಮೀಟರ್ ಅಲ್ಲ ವೋಲ್ಟ್ ಮೀಟರ್ ಅರ್ಥಾಯ್ತಾ ಓಕೆ ಮುಂದೆ ಬರೋದು ಒಂದೆರಡು ಲೆಕ್ಕಗಳು ಬರ್ತಾವೆ ಇಲ್ಲಿ ಒಂದು ವೋಲ್ಟ್ ಅಂತ ಹೇಳಿಕೆ ಯಾವಾಗಂತೀಯ ನೀನು ಒಂದು ವೋಲ್ಟ್ ಅಂತ ಹೇಳಿಕೆ ಯಾವಾಗಂತೀಯ ಒಂದು ಕೂಲಂಬ್ ಆವೇಶವೊಂದನ್ನು ಏಕಮಾನ ಆವೇಶ ಅಂತ ಹೇಳಿದಿಲ್ಲ ಒಂದು ಕೂಲಂಬ್ ಅನ್ಬೇಕಿಲ್ಲಿ ಒಂದು ಕೂಲಂಬ್ ಆವೇಶವೊಂದನ್ನು ಒಂದು ನಿರ್ದಿಷ್ಟ ಬಿಂದುವಿನಿಂದ ಇನ್ನೊಂದು ನಿರ್ದಿಷ್ಟ ಬಿಂದುವಿಗೆ ತರುವಲ್ಲಿ 1 ಜೌಲ್ ಕಾರ್ಯ ನಡೆದರೆ 1 ಜೌಲ್ ಕೆಲಸವಾದರೆ ಅದಕ್ಕೆ ನಾವೇನಂತ ಕರಿತೀವಿ 1 ವೋಲ್ಟ್ ಅಂತ ಕರಿತೀವಿ ಅರ್ಥ ಆಯ್ತಾ ಸಿಂಪಲ್ ಐತಿ ಅಲ್ಲಿ ಏಕಮಾನ ಆವೇಶ ಅಂತೀಯ ಇಲ್ಲೇನಂತೀಯ 1 ಕೂಲಂಬ್ ಆವೇಶ ಅಂತೀಯ ಅಲ್ಲಿ ಕೆಲಸ ಅಂತೀಯ ಇಲ್ಲಿ 1 ಜೌಲ್ ಅಂತೀಯ ಅರ್ಥ ಆಯ್ತಾ 1 ಜೌಲ್ ಕೆಲಸ ನಡೆದಕ್ಕೆ ಅಂತ ಕರಿತೀವಿ ನಾವು 1 ವೋಲ್ಟ್ ಅಂತ ಕರಿತೀವಿ ಆಮೇಲೆ ನಮ್ಮ ನಿತ್ಯ ಜೀವನದಲ್ಲಿ ಉಪಯೋಗವಾಗುವಂತಹ ಈ ಒಂದು ಸಲಕರಣೆಗಳು ಎಷ್ಟು ವೋಲ್ಟ್ ಕೆಲಸ ಮಾಡ್ತಪ್ಪ ಇವು 220 ವೋಲ್ಟ್ನಿಂದ 230 ವೋಲ್ಟ್ ತನಕ ಈ ಒಂದು ರೇಂಜ್ ಒಳಗೆ ಕೆಲಸ ಮಾಡ್ತಾವೆ ಅರ್ಥ ಆಯ್ತಾ ಇದೇ ರೇಂಜ್ ಒಳಗೆ ಕೆಲಸ ಮಾಡ್ತಾವೆ ಈ ಒಂದು ಟ್ರಾನ್ಸ್ಫಾರ್ಮರ್ ಐತೆ ಟ್ರಾನ್ಸ್ಫಾರ್ಮರ್ ಟಿ ಸಿ ನೋಡಿರ್ತೀವಿ ಹೌದಾ ಗ್ರೀನ್ ಕಲರ್ ಇರ್ತದೆ ಗ್ರೀನ್ ಕಲರ್ ಟಿ ಸಿ ಇರ್ತದೆ ಗ್ರೀನ್ ಹಸಿರು ಕಲರ್ ಟಿ ಸಿ ಅದೇನಿಲ್ಲ ಅಂದರು 100 kV ಇರ್ತದೆ ಅಂದ್ರೆ 100 ಗುಂಡ್ಲೆ 10⁻³ ವೋಲ್ಟ್ ಅಂತದ 100 ಗುಂಡ್ಲೆ 1000 ವೋಲ್ಟ್ ಅಂದ್ರೆ 1,00,000 ವೋಲ್ಟ್ ಇರ್ತದೆ ಆ ಟಿ ಸಿ ಒಳಗೆ ಎಷ್ಟು ವೋಲ್ಟ್ ಇರ್ತದೆ 1,00,000 ವೋಲ್ಟ್ ಇರ್ತದೆ ಅರ್ಥ ಆಯ್ತಾ 25 kV ಬರ್ತಾವೆ ಒಂದು 25 kV ಇದು ಅವು ಬ್ಲೂ ಕಲರ್ ಇಷ್ಟೇ ಸಣ್ಣ ಡಬ್ಬ ಇರ್ತದೆ ಗೊತ್ತಾ ಟಿ ಸಿ ಹೊಲ್ದಾಗ ಹಾಕಿರ್ತಾರೆ ಗೊತ್ತಾ ಬ್ಲೂ ಕಲರ್ ಇಷ್ಟೇ ಡಬ್ಬ ಸ್ವಂತಕ್ಕೆ ಮಾಡ್ಕೊಂಡಿರ್ತಾರಲ್ಲ ಅದು 25 kV 25,000 ವೋಲ್ಟ್ ಅಂತ ಇರ್ತದೆ ಅದೇನು ಕೆಲಸ ಅದೇನು ಮಾಡ್ತದೆ ಗೊತ್ತಾ ಅದು ಕೆಲಸ ಏನು ಮಾಡ್ತಂತಂದ್ರೆ ಅದಕ್ಕೆ ಬರ್ತಕ್ಕಂತಹ ವೋಲ್ಟ್ ಹೈ ಇರ್ತದೆ ಟಿ ಸಿಗೆ ಬರ್ತಕ್ಕಂಥ ವೋಲ್ಟೇಜ್ ಹೈ ವೋಲ್ಟೇಜ್ ಅದನ್ನು ಲೋ ವೋಲ್ಟೇಜಿಗೆ ಕನ್ವರ್ಟ್ ಮಾಡಿಕೊಡ್ತದೆ ಅದು ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ ವಿದ್ಯುತ್ ಅದನ್ನು ಪರಿವರ್ತನೆ ಮಾಡ್ತದೆ ಅದು ಹೆಚ್ಚಿನ ವೋಲ್ಟೇಜ್ ಇದ್ದಿದ್ದನ್ನು ಕಡಿಮೆ ವೋಲ್ಟೇಜಿಗೆ ಕನ್ವರ್ಟ್ ಮಾಡಿ ಕೊಡ್ತದೆ 230 ವೋಲ್ಟ್ 220 ವೋಲ್ಟಾಗಿ ಕನ್ವರ್ಟ್ ಮಾಡಿ ಕೊಡ್ತದೆ ಅದು ಕೆಲಸ ಟ್ರಾನ್ಸ್ಫಾರ್ಮರ್ ಕೆಲಸ ಅದು ಅರ್ಥ ಆಯ್ತಾ ಮುಂದಿನ ಪ್ರಶ್ನೆ ಬರೋದಿಲ್ಲಿ ತಗೋ ಪ್ರಶ್ನೆ 3 ಕೂಲಂಬ್ ಆವೇಶವನ್ನು ಹೊಂದಿರುವ ಆವೇಶವನ್ನು ಹೊಂದಿರುವ 3 ಕೂಲಂಬ್ ಆವೇಶವನ್ನು ಹೊಂದಿರುವ 15 ವೋಲ್ಟ್ ವಿಭವಾಂತರದ ನಡುವೆ 15 ವೋಲ್ಟ್ ವಿಭವಾಂತರದ ನಡುವೆ
ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸವೆಷ್ಟು? ಆಗುವ ಕೆಲಸವೆಷ್ಟು? ಇದು ಪ್ರಶ್ನೆ. ಅದು ಉತ್ತರ ಹುಡುಕಪ್ಪ. W = V × Q. ಓಕೆ, ಮೊದಲು ದತ್ತ ಬರೆಯಣಂತ. ಅರ್ಧ ಮಾರ್ಕ್ಸ್ ಇರ್ತೈತಿ. ದತ್ತ ಏನು ಕೊಟ್ಟಿದ್ದಾರೆ ಅವರು? ವಿಭವಾಂತರ ಕೊಟ್ಟಿದ್ದಾರ. ಎಷ್ಟು? 15 ವೋಲ್ಟ್. ನಂತರ ಚಾರ್ಜ್ ಆವೇಶ ಕೊಟ್ಟಿದ್ದಾರ 3 ಕೂಲಂಬ್. ಕೇಳಿದ್ದು ವರ್ಕ್ ಕೆಲಸ ಕೇಳಿದಾರ. W = ? ನಮಗೆ ತಿಳಿದಂತೆ ಸೂತ್ರ ಬರೀರಿ, ಮತ್ತೊಂದು ಅರ್ಧ ಮಾರ್ಕ್ಸ್ ಸಿಗ್ತೈತಿ. ಸೂತ್ರ ಏನಪ್ಪ? V = W / Q. ಬೇಕಾಗಿದ್ದೇನು W? ಇದನ್ನ ಈ ಕಡೆ ಕಳಿಸು. ಆದ್ದರಿಂದ W = V × Q ಅಂತ ಬಂತು. W = V ನ ಬೆಲೆ ಎಷ್ಟು? 15 ಗುಂಡ್ಲೆ Q ನ ಬೆಲೆ ಎಷ್ಟು? 3. 15 3 45. ಇಷ್ಟು ಬರ್ದೆ ಅಂತ ಮತ್ತೊಂದು ಅರ್ಧ ಮಾರ್ಕ್ಸ್ ಬರ್ತದೆ. ಇಲ್ಲಿ ಬರೀ ಜೌಲ್ ಅಂತ ಬರ್ದೆ ಅಂತ ತಿಳ್ಕೊ, ಅರ್ಧ ಮಾರ್ಕ್ಸ್ ಬರ್ತದೆ. ಹೇಳ್ತಾ ಜೆ ಅಂತ ಇಂಗ್ಲೀಷ್ನಾಗ ಬರೀ, ಇಲ್ಲ ಕನ್ನಡದಾಗ ಜೌಲ್ ಅಂತಾರೆ ಬರೀ. ಹಾಂ, ಜೌಲ್ ಇಲ್ಲ ಕನ್ನಡ ಬರ್ತೀರಾ ಜೆ ಅಂತ, ಇಂಗ್ಲೀಷ್ನ ಜೆ ಬರೀ, ಇಲ್ಲ ಜೌಲ್ ಅಂತ. ತಿಳಿತು? ಮಗನ ಬಿಡ್ರಿ ಅಂತ ಹೇಳ್ತೀಯ, ಇದೇ ಬಿಟ್ಟು ಬರ್ತೀಯ. ನಾನು ಈಗ ಬಿಡ್ರಿ ಸರ್ ಅಂತ ಕೇಳತ್ತಿದ್ದೀನಿ, ನೀನು ಎಕ್ಸಾಮ್ನಾಗ ಇದೇ ಬಿಟ್ಟು ಬರ್ತಿದ್ದೀನಿ ನೀನು. ಹಾಂ, ಅರ್ಧ ಮಾರ್ಕ್ಸ್ ಅಲ್ಲಿ ಕಟ್ಟಾಗ್ಬಿಟ್ಟಿರ್ತಾವೆ. ಮತ್ತು ವಾಪಸ್ ಫೋಟೋ ಕಾಪಿ ತರಿಸ್ತೀವಿ, ಎಲ್ಲ ಬರ್ದಿಟ್ಟು ಸ್ವಲ್ಪ ಚೆಕ್ ಮಾಡಿರಿ ಅಂತೇಕೆ. ಅವಾಗ ಇಲ್ಲಿ ನೋಡಪ್ಪ ಜೋಲ್ ಬಿಟ್ಟಿದೆ ಅಂತೇಕೆ ನಾನೇ ಹೇಳ್ತೀನಿ. ಬಿಡ್ರಿ ಅಂತ ಹೇಳಿದ್ದೆ, ಇಲ್ಲಿ ನೋಡಿ ಬಿಟ್ಟಿದ್ದೆ ನಮ್ಮ ಮಗನ ಅಂತ. ನೆಕ್ಸ್ಟ್ ಪ್ರಶ್ನೆ. ಒಂದು ಶುಷ್ಕ ಕೋಶದ ಎರಡು ತುದಿಗಳ ನಡುವೆ ಇಪ್ಪತ್ತು ಕೂಲಂಬ್ ಆವೇಶವನ್ನು 20 ಕೂಲಂಬ್ ಆವೇಶವನ್ನು ಎರಡು ತುದಿಗಳ ನಡುವೆ 20 ಕೂಲಂಬ್ ಆವೇಶವನ್ನು ಸಾಗಿಸಲು 100 J ಕಾರ್ಯ ನಡೆದಿದೆ. 100 ಜೌಲ್ ಕಾರ್ಯ ನಡೆದಿದೆ. ಹಾಗಾದರೆ ಆ ಶುಷ್ಕ ಕೋಶದ ತುದಿಗಳ ನಡುವಿನ ವಿಭವಾಂತರವೆಷ್ಟು? ತುದಿಗಳ ನಡುವಿನ ವಿಭವಾಂತರವೆಷ್ಟು? ಮಾಡ್ತೀಯ ಲೆಕ್ಕ? ಬೇರೆ ಬಂದಲ್ಲ ಉತ್ತರ? ಅಮಿತನ್ನು ಅವನೇ ಶಿವು. ದತ್ತ ಏನು ದತ್ತ ಕೊಟ್ಟಿದ್ದಾರೆ ಹೇಳಪ್ಪ ಅವರು? ವಿಭವಾಂತರ ಕೇಳಿದ್ದಾರೆ. V = ? ವರ್ಕ್ ಕೊಟ್ಟಿದ್ದಾರೆ, ಕೆಲಸ ಎಷ್ಟು ಕೊಟ್ಟಿದ್ದಾರಪ್ಪ? 100 ಜೌಲ್ ಕೊಟ್ಟಿದ್ದಾರೆ. ಆಮೇಲೆ Q ಕೊಟ್ಟಿದ್ದಾರೆ. Q ಆವೇಶ ಎಷ್ಟು ರೀ? 20 ಕೂಲಂಬ್ ಕೊಟ್ಟಿದ್ದಾರೆ. 20 ಕೂಲಂಬ್ ಕೇಳಿದ್ದಾರೆ. V ನಮಗೆ ತಿಳಿದಂತೆ ಏನಪ್ಪ ನಮಗೆ ತಿಳಿದಂತೆ? V = W / Q. V = W ಅಂದರೆ 100 ಭಾಗಲೆ 20. V = 5 ವೋಲ್ಟ್. ಹೌದಾ ಇಲ್ಲ? ವೋಲ್ಟ್ ಅಂತ ಬರ್ರಿ, ಮತ್ತು ಕೂಲಂಬ್ ಬರಂಗಿದೆ. ಮುಂದಿನ ಪ್ರಶ್ನೆ. ಎರಡು ಕೂಲಂಬ್ ಆವೇಶವೊಂದನ್ನು 118 ವೋಲ್ಟ್ ಬಿಂದುವಿನಿಂದ 128 ವೋಲ್ಟ್ ಬಿಂದುವಿಗೆ ತರುವಲ್ಲಿ ಆಗುವ
ಕೆಲಸವೆಷ್ಟು? ತೆರವಲ್ಲಿ ಆಗುವ ಕೆಲಸವೆಷ್ಟು? ಯಾವ ಥರ ಮಾಡ್ತೀಯ? 2 ಬಿಂದು ಕೊಟ್ಟಿದ್ದಾರೆ, ಇಲ್ಲಿ ಕೂಡಿಸ್ತೀರಿ. ಒಳ್ಳೆಯವ್ರು ನೀವು, ದೇವ್ರು ನಿಮ್ಗೆ ಪುಣ್ಯ ಹತ್ತಲ್ಲ ನಿಮಗೆ. ವಿಭವ ಅಂತರ ಅಂದರೆ ಕೂಡಿಸ್ತಿ. 2 ವಸ್ತುಗಳ ನಡುವಿನ ಅಂತರ ಅಂತ ಕೂಡಿಸ್ತೀಯಾ? 2 ಬಿಂದುಗಳ ನಡುವಿನ ಅಂತರ ಅಂತ ಕೂಡಿಸ್ತೀಯಾ? ಅಂತರ ಅದು ಕೇಳ್ತೀನಿ ನಾನು. ಜೇವರ್ಗಿ ಮತ್ತು ಕಲಬುರ್ಗಿ ನಡುವಿನ ಅಂತರ ಕೇಳಿದ ಕೂಡಿಸ್ತೀಯಾ? ಮತ್ತು 2 ಬಿಂದು ಕೊಟ್ಟರವ್ರು, 2 ಬಿಂದುಗಳ ನಡುವಿನ ಅಂತರ ಕೇಳ್ಯಾರವ್ರು. ಮೊದಲು ವಿಭವಾಂತರ ಕಂಡಿದ್ದು ಮೊದಲು ಹ್ಯಾಂಗೋ ಕಾಕ? ದತ್ತ ಏನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ 2 ಬಿಂದುಗಳು ಕೊಟ್ಟಿದ್ದಾರೆ, ಹೌದಾ? 2 ಬಿಂದುಗಳು ಎ ಮತ್ತು ಬಿ ಆಗಿರಲಿ. 2 ಬಿಂದುಗಳು ಏನಪ್ಪ? ಎ ಮತ್ತು ಬಿ ಆಗಿರಲಿ. 2 ಬಿಂದುಗಳು ಎ ಮತ್ತು ಬಿ ಆಗಿರಲಿ. ಆಮೇಲೆ ಎ ಬಿಂದುವಿನಲ್ಲಿ ಇರ್ತಕ್ಕಂಥ ವಿಭವಾಂತರ ವಿ ಎ ಇಸ್ ಈಕ್ವಲ್ ಟು ಎಷ್ಟಪ್ಪ? 118 ವೋಲ್ಟ್. ವಿ ಬಿ ಇಸ್ ಈಕ್ವಲ್ ಟು 128 ವೋಲ್ಟ್. ವಿ ಇಸ್ ಈಕ್ವಲ್ ಟು 2 ಬಿಂದುಗಳ ನಡುವಿನ ಅಂತರ, ವಿಭವಾಂತರ ಅಂದ್ರೆ ವಿ ಬಿ ಮೈನಸ್ ವಿ ಎ ಅಂತ ಬಂತು. ಆದ್ದರಿಂದ ದಿಸ್ ಇಸ್ ಈಕ್ವಲ್ ಟು 128 ಮೈನಸ್ 118. ವಿ ಇಸ್ ಈಕ್ವಲ್ ಟು 10 ವೋಲ್ಟ್. ವಿ ಎಷ್ಟು ಬಂತಪ್ಪ? 10 ವೋಲ್ಟ್. ವೋಲ್ಟೇಜ್ ಸಿಕ್ತು ನಮಗೆ 10 ವೋಲ್ಟ್. ಆಮೇಲೆ ಏನು ಕೊಟ್ಟಿದ್ದಾರೆ? ಇನ್ನೊಂದು ದತ್ತಗಳು ಆವೇಶ ಕ್ಯೂ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? 2 ಕೂಲಮ್. ಕೇಳಿದ್ದೇನು ಕೇಳಿದಾರೆ? ಆಗುವ ಕೆಲಸ ಡಬ್ಲ್ಯೂ ಇಸ್ ಈಕ್ವಲ್ ಟು, ನಿನಗೆ ಗೊತ್ತದ ಮುಂದಿನ ಸೂತ್ರ, ನಮಗೆ ತಿಳಿದಂತೆ ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ. ಓಕೆ, ಇದನ್ನ ಈ ಕಡೆ ಕಳಿಸು. ವಿ ಇಂಟು ಕ್ಯೂ ಇಸ್ ಈಕ್ವಲ್ ಟು ಡಬ್ಲ್ಯೂ. ವಿ ಎಷ್ಟದಪ್ಪ? 10 ಗುಂಡ್ಲೆ 2 ಇಸ್ ಈಕ್ವಲ್ ಟು ಡಬ್ಲ್ಯೂ. ಆದ್ದರಿಂದ ಡಬ್ಲ್ಯೂ ಇಸ್ ಈಕ್ವಲ್ ಟು 20 ಜೌಲ್ ಅಂತ ಬಂತು. 20 ಜೌಲ್. ಮುಂದೆ ಬರೋದು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ. ಹೇಗೆ? ವಿದ್ಯುನ್ ಮಂಡಲ. ಯಾರ ಮಂಡಲ? ವಿದ್ಯುನ್ ಮಂಡಲ. ವಿದ್ಯುತ್ ಹರಿಯುವಂತಹ ಮಂಡಲ ಅಂತ ಕರಿತೀವಿ. ವಿದ್ಯುತ್ ಹರಿಯುವಂತಹ ಮಂಡಲಕ್ಕೆ ನಾವೇಂತ ಕರಿತೀವಿ? ವಿದ್ಯುನ್ ಮಂಡಲ ಅಂತ ಕರಿತೀವಿ. ಓಕೆ, ವಿದ್ಯುನ್ ಮಂಡಲ ಯಾವುದರಿಂದ ಮಾಡಲ್ಪಟ್ಟಿರ್ತೈತೆ? ವಿದ್ಯುನ್ ಮಂಡಲ ಯಾವ ಉಪಕರಣಗಳಿಂದ ಮಾಡಲ್ಪಟ್ಟಿರುತ್ತದೆ? ಸ್ವಿಚ್. ಮೊದಲು ಬೇಕಾಗಿದ್ದು ಒಂದು ವಾಹಕ. ಇಲ್ಲಾರ್ದೆ ನೀನು ವಿದ್ಯುತ್ ಪ್ರವಾಹ ಮಾಡ್ತೀನ? ವಾಹಕ ಮೊದಲು. ಆಮೇಲೆ ಏನಪ್ಪ ಅಂತಾರೆ? ವಿದ್ಯುತ್ ಕೋಶ, ಶುಷ್ಕ ಕೋಶ ಬೇಕು. ವಿದ್ಯುತ್ ಕೋಶ ಅಥವಾ ಶುಷ್ಕ ಕೋಶ ಬೇಕಾಗ್ತದೆ. ಆಮೇಲೆ ಏನು ಬೇಕಾಗ್ತದೆ? ಸ್ವಿಚ್ ಬೇಕಾಗ್ತದೆ. ಆಮೇಲೆ ಏನೊಂದು ಅಮೀಟ್ರ್ ಬೇಕಾಗ್ತದೆ. ವೋಲ್ಟ್ ಮೀಟ್ರ್ ಕೇಳಿದ್ರೆ ಒಂದು ವೋಲ್ಟ್ ಮೀಟ್ರ್ ಬೇಕಾಗಿರ್ತದೆ. ಅಮೀಟ್ರ್ ಅಂತ ಮಿನಿಮಮ್ ಬೇಕೇ ಬೇಕು. ಅಮೀಟ್ರ್ ಎದಕ್ಕೆ ಬೇಕು? ವಿದ್ಯುತ್ ಪ್ರವಾಹವನ್ನು ಅಳೆಯುವಂತಹ ಮಾಪನದ ಒಂದು ಬಲ್ಬ್ ಬೇಕಲ್ಲ, ಒಂದು ಲೋಡ್ ಬೇಕಲ್ಲ, ಅದಕ್ಕೆ ಲೋಡ್ ಅಂತ ಕರಿತೀವಿ ನಾವು. ಅದಕ್ಕೆ ಲೋಡ್ ಕೆಲಸ ಬೇಕಲ್ಲ, ಲೋಡ್ ಅಂತ ಕರಿತೀವಿ. ಲೋಡ್ ಹಿಂಗೆ ತಲೆಗೆ ಮಕ್ಕೋತೀವಿ, ಅದು ಲೋಡ್ ಅಲ್ಲ. ಅರ್ಥಾಯ್ತಾ? ಓಕೆ. ಶಿರಾಣ, ತಲೆದಿಂಬು, ಅದು ಒಂದಿಷ್ಟು ಮಂದಿ ಲೋಡ್ ಅಂತಾರೆ ಅದಕ್ಕೆ, ಹೌದಲ್ಲಪ್ಪ ಕಾಕ? ಓಕೆ. ಮುಂದೆ ಬರ್ದೇನು? ವಿದ್ಯುನ್ ಮಂಡಲ. ವಿದ್ಯುನ್ ಮಂಡಲವು ಯಾವ ಉಪಕರಣಗಳಿಂದ ಮಾಡಲ್ಪಟ್ಟಿದೆ ಅಂತ ಪ್ರಶ್ನೆ ಬರ್ತದೆ. ಅವಾಗ ನೀನೇನು ಮಾಡಬೇಕು? ಒಂದು ಚಿತ್ರ ತೆಗೆದು ಚಿತ್ರದ ಸಹಾಯದಿಂದ ತೋರಿಸ್ಕೊಂತ ಹೋಗ್ಬೇಕಾಗ್ತದ. ಇದೇನಪ್ಪ ಇದು? ಸ್ವಿಚ್, ಪ್ಲಗ್ ಕೀ ಅಂತ ಕರಿತೀವಿ ನಾವು. ಪ್ಲಗ್ ಕೀ ಅಂತ ಕರಿತೀವಿ. ಆಮೇಲೆ ಈ ಸೈಡು ಧನಾತ್ಮಕ ಯಾವುದು, ಋಣಾತ್ಮಕ ಯಾವುದು ಇದರೊಳಗೆ? ಓಕೆ. ದೊಡ್ಡದು ಧನಾತ್ಮಕ, ಇದು ಸಣ್ಣದು ಋಣಾತ್ಮಕ ಅಂತ ಕರಿತೀವಿ. ಆಮೇಲೆ ಇಲ್ಲೇನು ಬರೀಬೇಕು ನಾನು? ವಿ ಅಂತ ಬರಿಬೇಕಾಗ್ತದೆ. ಯಾಕೆ? ವಿಭವಾಂತರ ಇಲ್ಲಿ ಅದರಲ್ಲಿ ಒಂದು ಶುಷ್ಕ ಕೋಶ ಐತಿ, ಅದಕ್ಕೆ ವಿ ಅಂತ ನಾನು ಬರಿತೀನಿ. ಮುಂದೆ ಈ ಕಡೆ ಹೋದಂಗೆ ಮೇಲ್ಗಡೆ ಒಂದೇನು ಮಾಡ್ಬೇಕು? ನಾನು ಒಂದು ಬಲ್ಬ್ ತೆಗಿಬೇಕು. ಯಾಕೆ ಬಲ್ಬ್ ತೆಗಿಬೇಕು? ಕರೆಂಟ್ ಆದ ಗೊತ್ತಾಗಬೇಕಲ್ಲ. ಮತ್ತು ಇಲ್ಲ ಟಚ್ ಮಾಡಿ ಶಾಕ್ ಹೊಡ್ಕೊಂಡು ಚೆಕ್ ಮಾಡ್ಕೋಬೇಕಾಗ್ತದೆ ನಾನು, ಹೌದಿಲ್ಲ? ಹಿಂಗೆ ಟಚ್ ಮಾಡಬೇಕು, ಶಾಕ್ ಹೊಡೆದಾಗ ಕರೆಂಟ್ ಅದ ಅಂತ ಏನ್ಬೇಕು? ಹಂಗೆ ಅನ್ನಕ್ಕೆ ಬರ್ತದನ? ಬರಂಗಿಲ್ಲ. ಅದಕ್ಕೆ ಏನು ಬೇಕಾಗ್ತದೆ? ಒಂದು ಬಲ್ಬ್ ಬೇಕೇ ಬೇಕಾಗ್ತದೆ. ಈ ಬಲ್ಬನ್ನು ತೆಗೆದುಕೊಳ್ಳೋಣಂತ. ಆಮೇಲೆ ಇದೇನಪ್ಪ ಇದು? ಅಮ್ಮೀಟರ್ ಪ್ಲಸ್ ಮೈನಸ್. ನೆಕ್ಸ್ಟ್ ವಿದ್ಯುತ್ ಪ್ರವಾಹ ಧನಾತ್ಮಕ ತುದಿಯಿಂದ ಋಣಾತ್ಮಕ ತುದಿಗೆ ವಿದ್ಯುತ್ ಪ್ರವಾಹ ಇರ್ತದೆ. ಐ ಇಸ್ ಈಕ್ವಲ್ ಟು, ಇದು ಹೊರಗಡೆನೇ ಬರೀಬೇಕು, ಐ ಇಸ್ ಈಕ್ವಲ್ ಟು ಐ. ನಂತರ ಇದಕ್ಕೆ ಅಂತ ಕರಿತೀವಿ ನಾವು ಬಲ್ಬ್ ಅಂತ ಕರಿತೀವಿ. ಆಮೇಲೆ ಇದು ಅಮ್ಮೀಟರ್ ಅಂತ ಕರಿತೀವಿ. ಇದು ಪ್ಲಗ್ ಕೀ ಅಂತ ಕರಿತೀವಿ. ಇದು ಶುಷ್ಕ ಕೋಶ ಅಂತ ಕರಿತೀವಿ. ನಂತರ ಒಂದು ವೇಳೆ ಎಲೆಕ್ಟ್ರಾನಿನ ಹರಿವು ದಿಕ್ಕು ತೋರಿಸ್ರಿ ಅಂತಂದ್ರೆ ತಿಳ್ಕೋ ಅವರು. ಅವಾಗೇನು ಮಾಡ್ತೀವಿ? ಎಲೆಕ್ಟ್ರಾನಿನ ಹರಿವು ದಿಕ್ಕು ಹೆಂಗೆ ತೋರಿಸ್ತೀಯಾ?
ಹಿಂಗೆ ತೋರಿಸ್ತೀಯಾ? ಇದು ಎಲೆಕ್ಟ್ರಾನ್ ಹರಿಯುವಂತಹ ದಿಕ್ಕು, ವಿದ್ಯುತ್ ಪ್ರವಾಹದ ವಿರುದ್ಧ ದಿಕ್ಕು ಅಂತ ಕರಿತೀವಿ. ಎಲೆಕ್ಟ್ರಾನ್ ಹರಿಯುವ ದಿಕ್ಕು, ಎಲೆಕ್ಟ್ರಾನ್ ಹರಿಯುವ ವಿರುದ್ಧ ದಿಕ್ಕು ವಿದ್ಯುತ್ ಪ್ರವಾಹದ ದಿಕ್ಕು ಅಂತ ಕರಿತೀವಿ. ಇದೇನಿದು? ಒಂದು ಸಂಕ್ಷಿಪ್ತವಾದಂತಹ ವಿದ್ಯುನ್ಮಂಡಲದ ಚಿತ್ರ. ಬರ್ಕ ಇಲ್ಲಿ ಕೆಲವೊಂದಿಷ್ಟು ಓಪನ್ ಸರ್ಕ್ಯೂಟ್, ಕ್ಲೋಸ್ ಸರ್ಕ್ಯೂಟ್ ಅಂತ ಕರಿತೀವಿ ನಾವು. ಓಪನ್ ಅಂತಂದ್ರೆ ತೆರೆದ, ಮುಚ್ಚಿದ. ಅಲ್ಲೇ ಓಪನ್ ಅಂದ್ರೆ ಓಪನ್ ಅಂತಂದ್ರೆ ತೆರೆದ ವಿದ್ಯುನ್ಮಂಡಲ, ಮುಚ್ಚಿದ ವಿದ್ಯುನ್ಮಂಡಲ. ಹೌದಾ? ಅದನ್ನು ಯಾವ ಥರ ನಾವು ರಿಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ, ಇಲ್ಲಿ ಈ ಟಚ್ ಇತ್ತಂತಿಕೋ ಹಿಂಗೆ, ಇದೇನಾಗ್ತದೆ? ಇದು ಕ್ಲೋಸ್ಡ್. ಇದು ಕ್ಲೋಸ್ ಅಂತಂದ್ರೆ ಮುಚ್ಚಿದ ವಿದ್ಯುನ್ಮಂಡಲ. ಇದು ಓಪನ್ ಇತ್ತಂದ್ರೆ ಇದು ಓಪನ್, ತೆರೆದಂಥ ವಿದ್ಯುನ್ಮಂಡಲ. ಚುಕ್ಕಿ ಮೇಲೆ ಡಿಪೆಂಡ್ ಆಗ್ತದೆ. ಇನ್ನೊಂದು ಚಿತ್ರ ತೋರಿಸ್ತಾರೆ ಅವರು, ಪುಸ್ತಕದೊಳಗೆ ಐತಿ. ಯಾವ ಥರ ಅಂತಂದ್ರೆ ಈ ಥರ ತೋರಿಸಿದ್ರು ನೋಡಿ. ಇನ್ನೊಂದು ಇದು ತೆರೆದ ವಿದ್ಯುನ್ಮಂಡಲನ, ಮುಚ್ಚಿದ ವಿದ್ಯುನ್ಮಂಡಲ? ಮುಚ್ಚಿದ ವಿದ್ಯುನ್ಮಂಡಲ. ಟಚ್ ಐತಿ ಅಂದರೆ ಇಲ್ಲಿ ವಿದ್ಯುತ್ ಪ್ರವಾಹ ಇರ್ತದೋ ಇರಲ್ಲೋ? ಇರಲ್ಲ, ಇರ್ತದಿಲ್ಲ. ಈ ಥರ ಇದ್ದಾಗ ವಿದ್ಯುತ್, ಯಾಕೆ? ಟಚ್ ಇಲ್ಲ, ಅಲ್ಲಿ ವಿದ್ಯುತ್ ಪ್ರವಾಹ ಆಗಂಗೆ ಇಲ್ಲ. ಇದು ತೆರೆದ ವಿದ್ಯುನ್ಮಂಡಲ, ಅದು ಮುಚ್ಚಿದ ವಿದ್ಯುನ್ಮಂಡಲ ಅಂತ ಕರಿತೀವಿ. ಆಮೇಲೆ ಈ ಥರ ಬಂತಂತೀಗೋ, ಅದಕ್ಕೆ ಅಂತ ಕರಿತೀಯಾ? ಬರೀ ಅಷ್ಟೇ ಇತ್ತಂದ್ರೆ ವಿದ್ಯುತ್ ಕೋಶ ಅಂತ ಕರಿತೀವಿ. ಸೆಲ್ ಅಥವಾ ವಿದ್ಯುತ್ ಕೋಶ ಅಂತ ಕರಿತೀವಿ. ಆಮೇಲೆ ಈ ಥರದ್ದು ಭಾಳಷ್ಟು ಇದ್ವು ಅಂತಂದ್ರೆ ಸಂಯೋಜನೆ, ವಿದ್ಯುತ್ ಕೋಶಗಳ ಸಂಯೋಜನೆ ಅಥವಾ ವಿದ್ಯುತ್ ಬ್ಯಾಟ್ರಿ ಅಂತ ಕರಿತೀವಿ ನಾವು. ಗೊತ್ತಾಯ್ತಾ? ಬ್ಯಾಟ್ರಿ. ನೆಕ್ಸ್ಟ್ ಈ ಥರದೈತೆ. ದಾಟಿದ ತಂತಿ. ಅದೇನದಲ್ಲ ಕರೆಕ್ಟಾಗಿ ಆ ಪದಗಳನ್ನ ಸೇರಿಸ್ಬೇಕಾಗ್ತದೆ. ಅದೇ ಪದಗಳು ಬರಿಬೇಕಾಗ್ತದೆ. ಒಂದು ಮಾರ್ಕ್ ಕ್ವಶನ್ ಕೇಳ್ತಾರೆ, ಇದನ್ನು ಅರ್ಥಾಯ್ತಾ? ಈ ಥರ ಬರ್ತೈತೆ. ಇನ್ನೊಂದು ಜಂಕ್ಷನ್ ಅಂತ ಐಕೆ ಇಂಗ್ಲೀಷ್ನಾಗ, ಕನ್ನಡದಾಗ ಏನಂತ ಅದಕ್ಕೆ? ನೋಡಿ ಇಲ್ಲಿ ಇಂಗ್ಲೀಷ್ನಾಗ ಐತದ, ಕನ್ನಡದಾಗ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಇದೇನಪ್ಪ ಇದು? ರೋಧಕದಲ್ಲ, ರಿಯೋಸ್ಟ್ಯಾಟ್ ಅಂತ ರಿಯೋಸ್ಟ್ಯಾಟ್ ಅಂತ ಬರ್ತಾರೆ ಸಾಕು. ಆಮೇಲೆ ಇನ್ನೊಂದೇನು ಪದ ಬರ್ತಾರೆ ನೋಡಿ, ಅದನ್ನು ಹೇಳು. ಬದಲಾಯಿಸಬಲ್ಲ, ಬಹುದಾದ. ಎರಡು ಒಂದೇ. ಬದಲಾಯಿಸಬಹುದಾದ ಎರಡು ಒಂದೇ ಇಲ್ಲ ಮತ್ತೆ. ಅದಕ್ಕೆ ಅಂತ ನಾವು ಇದು ರಿಯೋಸ್ಟ್ಯಾಟ್ ಅಂತ ಕರಿತೀವಿ ನಾವು, ರಿಯೋಸ್ಟ್ಯಾಟ್. ಮುಂದೆ ಈ ಥರದ್ದು ಬರ್ತೈತಿ ಇನ್ನೊಂದು. ಹಿಂಗೆ ಬಂದು ಈ ಥರ ಬರ್ತೈತಿ. ಹಿಂಗೆ ಇಲ್ಲ, ಇದು ಫ್ಯೂಸ್. ಇದು ಏನಿದು? ಫ್ಯೂಸ್. ಇಲ್ಲಾಂದರೆ ಬರ್ಕೋ, ಇದು ಫ್ಯೂಸ್. ಕನ್ನಡ ಎಂತ ಫ್ಯೂಸಿಗೆ? ವಿದ್ಯುತ್ ಫ್ಯೂಸ್ ಅಂತಾರಲ್ಲ. ಸುರಕ್ಷಾ ಕವಚ, ವಿದ್ಯುತ್ ಫ್ಯೂಸ್. ಕವಚ ಅಲ್ಲ, ಸುರಕ್ಷಾ ತಂತಿ. ಬರೀ ವಿದ್ಯುತ್ ಫ್ಯೂಸ್ ಅಂತ ಬರೀ ವಿದ್ಯುತ್ ಫ್ಯೂಸ್ ಬರೀ. ಅದೊಂದು ಬರೀ. ಮತ್ತು ಪುಸ್ತಕದಾಗ ಇಲ್ಲ ಅಂತಂದ್ರೆ ಇರ್ಲಾರ್ದೆ ಕೇಳ್ತಾರೆ ನಿಮಗೆ ಎಕ್ಸಾಮ್ನಾಗ. ಮುಂದೆ ಬರೋದು ಓಮ್ನ ನಿಯಮ. ಓಮ್ನ ನಿಯಮ ಏನು ಹೇಳ್ತದೆ? ಓಮ್ನ ನಿಯಮ ನಿರ್ದಿಷ್ಟ ತಾಪಮಾನದಲ್ಲಿ ವಾಹಕದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹವು ಅದರ ತುದಿಗಳ ನಡುವಿನ ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಹೌದಿಲ್ಲ? ವಾಹಕದಲ್ಲಿ ಹರಿಯುತ್ತಿರುವ ವಿದ್ಯುತ್ ಪ್ರವಾಹವು ಅವುಗಳ ನಡುವಿನ ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ವಾಹಕದ ತುದಿಗಳ ನಡುವಿನ ಅನುಪಾತಕ್ಕೆ, ಇದು ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಸೂತ್ರ ಅದು. ಅದಕ್ಕೊಂದು ಏನಪ್ಪ ಸೂತ್ರ? I × R. V = I × R. ಡೈರೆಕ್ಟಾಗಿ ಬರಂಗಿಲ್ಲ ಇದು. ಇದಕ್ಕೊಂದು ಹಿಂದೊಂದು ಸಣ್ಣ ಕಥೆ ಅದ. ಆ ಒಂದು ಸಣ್ಣ ಕಥೆ ಪಟ್ನೆ ಹೇಳ್ತೀನಿ ಕೇಳು. ಏನ ನೀನೇ ಕಥೆ ಹೇಳ್ತಿ? ಬಾ ಹೇಳಪ್ಪ. ನೋಡಿ ಯಾವ ಲಗ್ನ ಐತೆ ನೋಡಲ್ಲಿ, ಏನೋ ಚಲೋ ಕೈಯ ಮಾಡತ್ತ. ಓಕೆ,
ನೋಡೋ, ವಿಭವಾಂತರವು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಅಂತಾರೆ ಅವರು, ಹೌದಿಲ್ಲ? ಅಥವಾ ವಿದ್ಯುತ್ ಪ್ರವಾಹವು ವಿಭವಾಂತರಕ್ಕೆ ನೇರ ಅನುಪಾತ, ಎರಡು ಒಂದೇ. ಅರ್ಥ ಆಯ್ತಾ? ಓಕೆ. ಹಾಗಿದ್ದಾಗ ನಾವೇನು ಮಾಡ್ಬೇಕಿಲ್ಲಿ? ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ಅಂತ ಕರಿತೀವಿ. ಇದಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತೀವಿ. ಎದ್ರೊಳಗೆ? ಇಂಗ್ಲೀಷ್ ಒಳಗೆ. ಕನ್ನಡದೊಳಗೆ ಏನಂತೀವಿ ಅದಕ್ಕೆ? ನೇರ ಅನುಪಾತ. ನೇರ ಡೈರೆಕ್ಟ್, ಪ್ರಪೋರ್ಷನಲ್ ಅನುಪಾತ. ಆಯ್ತಾ? ನೀನು PUC ಫಸ್ಟ್ ಇಯರ್ ಹೋದೆ ಅಂತಂದ್ರೆ ನೇರ ಅನುಪಾತ ಅನ್ನಂಗಿಲ್ಲ ಅವರು, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತಾರೆ. ಯವ್ವ ಏನಿದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಅದಕ್ಕೆ ಕುಂದಿರಬಾರ್ದು. ಅದಕ್ಕೆ ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದ್ರೆ ಅರ್ಥ ಏನಿಲ್ಲಿ? ನೇರ ಅನುಪಾತದಾಗದ. ಅನುಪಾತ ಅಂದ್ರೆ ಸಮಥಿಂಗ್ ಮಸ್ಟ್ ಬಿ ಮಲ್ಟಿಪ್ಲೈಡ್ ಅಂದಂಗೆ. ಅನುಪಾತ ಅಂದ್ರೆ ಏನೋ ಸ್ವಲ್ಪ ಗುಣಾಕಾರ ಮಾಡಬೇಕು ಅಂದಂಗೆ. ಉದಾಹರಣೆಗೆ ಈಗ ಗಣಿತದೊಳಗೆ ಒಂದು ಬರ್ತಿತ್ತು ಈ ಥರದ್ದು, M1 M2 ಈಸ್ ಈಕ್ವಲ್ ಟು ಸಮಥಿಂಗ್ ಅಂತ ಏಕೆ, ಹೌದಾ? ಅಲ್ಲಿ ಈ 2K ಆಮೇಲೆ 3K ಅಂತ ಬರ್ತಿತ್ತು. ಹಿಂಗೆ ಕೇಲೆ ಗುಣಾಕಾರ ಮಾಡ್ತಿದ್ರು. ಅನುಪಾತ 2K 3K ಅಂತಂದ್ರೆ K ಅಂತಂದ್ರೆ 1 ಹಾಕು, ಅವಾಗ ಏನಾಗ್ತದೆ? 2 ಅನುಪಾತ 3 ಆಗ್ತದೆ. K ಇದ್ದಲ್ಲಿ 2 ಹಾಕು, 4 ಅನುಪಾತ 6 ಆಗ್ತದೆ. K ಇದ್ದಲ್ಲಿ 10 ಹಾಕು, 20 ಅನುಪಾತ 30 ಆಗ್ತದೆ, ಹೌದಾ? ಇದನ್ನು ನೀನು 2/3 ಮಾಡು, ಇದನ್ನು ನೀನು 4/6 ಮಾಡು, ಇದನ್ನು ನೀನು 20/30 ಮಾಡು. ಇದು ಕ್ಯಾನ್ಸಲ್ ಆಗಿ ಏನು ಬರ್ತಪ್ಪ? 2/3 ಬರ್ತದ. 2 2 2 3 ಏನು ಬರ್ತದೆ? 2/3 ಬಂತ. ಇದನ್ನು 2/3 ಬಂತ. ಅಂದ್ರೆ ನೀ ಏನೇ ಗುಣಾಕಾರ ಮಾಡು ವಾಪಸ್ ಮತ್ತೆ ಏನು ಬರ್ತದೆ? ಅದು ಸಂಕ್ಷಿಪ್ತ ರೂಪದೊಳಗೆ 2/3 ಬರ್ತದೆ. ಅಂದ್ರೆ ನೀನು ಏನೇ ಗುಣಾಕಾರ ಮಾಡು ಈ ಗುಣಾಕಾರಕ್ಕೆ ಏನು ಕರಿತೀವಿ? ಸಮ್ ಕಾನ್ಸ್ಟಂಟ್ ಅಂತ ಕರಿತೀವಿ. ಏನೋ ಕೆಲವೊಂದಿಷ್ಟು ಸ್ಥಿರಾಂಕ ಅಂತ ಕರಿತೀವಿ. ಅರ್ಥ ಆಯ್ತಾ? ಸ್ಥಿರವಾದಂತಹ ಬೆಲೆ ಅಂತ ಕರಿತೀವಿ. ಅಂದರೆ ಇಲ್ಲಿ ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅನುಪಾತ ಇಲ್ಲ. ಅನುಪಾತ ಅಂದಾಗ ಏನೋ ಒಂದು ಸ್ವಲ್ಪ ಮಲ್ಟಿಪ್ಲೈ ಆಗ್ಬೇಕಾ? ಏನೋ ಒಂದು ಸ್ವಲ್ಪ ಮಲ್ಟಿಪ್ಲೈ ಆಗಬೇಕು. ಉದಾಹರಣೆಯಾಗಿ ಈಗ ನಿಮ್ಮ ಮನೆಯಲ್ಲಿ ಆಲ್ರೆಡಿ ಕತೆ ಹೇಳಿದ್ದೆ ನಿನಗೆ, ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಅಥವಾ ತಾಯಿ ಗೌರ್ಮೆಂಟ್ ಜಾಬ್ ಮಾಡ್ಬೋದು, ಪ್ರೈವೇಟ್ ಜಾಬ್ ಮಾಡ್ಬೋದು, ಅದು ಕೂಲಿ ಕೆಲಸ ಮಾಡ್ಬೋದು, ಯಾವುದೋ ಒಂದು ಕೆಲಸ ಮಾಡ್ಬೋದು. ಒಟ್ಟು ಮನೆಗೆ ಅಡುಗೆ ತಂದೆ ಊಟಕ್ಕೆ ರೊಕ್ಕ ತಂದೆ ತರ್ತಾರೆ, ಹೌದಿಲ್ಪ? ದುಡ್ಡು ತರ್ತಾರೆ. ಈಗ ನಿಮ್ಮ ಮನೆಯ ವರಮಾನವು ನಿಮ್ಮ ಮನೆಯಲ್ಲಿ ಬರುವಂತಹ ಅಡುಗೆ ಸಾಮಗ್ರಿಗಳಿಗೆ ನೇರ ಅನುಪಾತದಲ್ಲಿರುತ್ತದೆ ಅಂತ ಹೇಳ್ತೀನಿ ನಾನು, ಹೌದಿಲ್ಲ? ವರಮಾನ ಹೆಂಗಿರ್ತದ? ಅಡುಗೆ ಸಾಮಗ್ರಿ ಹಂಗೆ ಜಾಸ್ತಿ ಆಗ್ತದೆ. ವರಮಾನ ಜಾಸ್ತಿ ಇರ್ತದೆ, ಗೋಡಂಬಿನೂ ಬರ್ತಾವ, ಮನುಕ ಬರ್ತಾವ, ದ್ರಾಕ್ಷಿ ಬರ್ತಾವ, ಎಲ್ಲ ಬರ್ತಾವೆ. ವರಮಾನ ಕಡಿಮೆ ಇತ್ತಂದ್ರೆ ಬೆಂಡಿಗೆನೇ ಸಣ್ಣ ಕಟ್ ಮಾಡಿಕೆ ಅದನ್ನೇ ಗೋಡಂಬಿ, ಅದನ್ನೇ ದ್ರಾಕ್ಷಿ ಆಗ್ತವೆ. ಅರ್ಥ ಆಯ್ತಾ? ವರಮಾನದ ಮ್ಯಾಗ ನಮ್ಮ ಒಂದು ನಿತ್ಯ ಜೀವನ ಚಟುವಟಿಕೆ ನಮಗೇನಿರ್ತಪ್ಪ ಡಿಪೆಂಡ್ ಇರ್ತದೆ. ಹಂಗೆ ಇಲ್ಲಿ ವರಮಾನ ಏನದ? ನಿಮ್ಮ ಪಪ್ಪ ಏನೋ 1 ಲಕ್ಷ ರೂಪಾಯಿ ತರ್ತದೆ ತಿಂಗಳ, 1 lakh rupees ಪರ್ ಮಂತ್ ಅಂತ ತಿಳ್ಕೊಂಬಿಡು. ಅರ್ಥ ಆಯ್ತಾ? ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಂದ್ರೆ ನಿಮ್ಮ ಮನೆಯೊಳಗೆ ಇರ್ತಕ್ಕಂಥ ಅಡುಗೆ ಸಾಮಗ್ರಿಗೆ ಡೈರೆಕ್ಟ್ಲಿ ಇರ್ತದೆ. ಅಡುಗೆ ಸಾಮಗ್ರಿಗೆ ಡೈರೆಕ್ಟ್ ಆಯ್ತಾ? 1 ಲಕ್ಷ ರೂಪಾಯಿ ಅದಂತಂದ್ರೆ ಡೈರೆಕ್ಟಾಗಿ ತಂದು 1 ಲಕ್ಷ ರೂಪಾಯಿ ನಿಮ್ಮ ಮಮ್ಮಿ ಕೈ ಕೊಡೋಂಗಿಲ್ಲ ಅವರು. ಅದರೊಳಗೆ ಏನಪ್ಪ ಅಂದ್ರೆ ಎಷ್ಟು ಬೇಕಮ್ಮ ಖರ್ಚಿಗೆ, ತಗೋ ಎಷ್ಟು ಖರ್ಚಿಗೆ ಬೇಕಂತ ಕೊಡ್ತಾರೆ. ಒಂದು 10,000 ರೂಪಾಯಿ ಕೊಟ್ಟರೆ ತಿಕ್ಕೋ ಪರ್ 1 ತಿಂಗಳಿಗೆ ಎಷ್ಟು ಖರ್ಚದ, ಇದೇ 10,000 ರೂಪಾಯಿ ನೀವು ಮಾಡಿ ಮುಗಿಸ್ಬಿಡ್ಬೇಕು. ಎಲ್ಲ ಒಟ್ಟು ಎಲ್ಲ ಬಂತು ಅದರೊಳಗೆ, ದವಾಖಾನೆ ಖರ್ಚು ಬಂತು, ಎಲ್ಲ ಖರ್ಚು ಬಂತು, ಮಕ್ಕಳು ಬಟ್ಟೆ ಪುಸ್ತಕ ಎಲ್ಲ ಬಂತು. 10,000 ರೂಪಾಯಿದಾಗ ಮುಗಿಸ್ಬೇಕು ಕೆಲಸ ಅಂತಕ್ಕೆ. ಅವಾಗ ಈ 1 ಲಕ್ಷ ರೂಪಾಯಿದಾಗ ಏನು ಬಂತು? ಈಗ 10,000 ರೂಪಾಯಿ ಅಷ್ಟೇ ಬಂತು. 10,000 10K ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅಡುಗೆ ಸಾಮಗ್ರಿ ಸಮಥಿಂಗ್ ಎಲ್ಲ ಒಟ್ಟು ಮಣ್ಮಸಿ ಎಲ್ಲ ಬಂತದ್ರಲ್ಲ, ಹೌದಿಲ್ಲ? ಓಕೆ. ಈಗ 10,000 ರೂಪಾಯಿ ಒಳಗೆ ಮತ್ತೇನು ಮಾಡ್ತಾರೆ ಅಂತಂದ್ರೆ ಒಂದಿಷ್ಟು ತಿಂಗಳ ಒಂದು ವಾರ 1,000 ಅಥವಾ 500 ರೂಪಾಯಿದು ಏನು ತರ್ತಾರಪ್ಪ ಅಡುಗೆ ಸಾಮಗ್ರಿ ತರ್ತಾರೆ. 1,000 ರೂಪಾಯಿ 2,000 ರೂಪಾಯಿ ಬರ್ತಾವಲ್ಲ, ಎಣ್ಣೆ ಬ್ಯಾಳಿ ಪಲ್ಯ ಅವೆಲ್ಲ ಬರ್ತಾವೆ, ಹೌದಾ? ಪಲ್ಯ ಬರೋಂಗಿಲ್ಲ, ಸೊಪ್ಪು ಅವೆಲ್ಲ ಬರ್ತಾವೆ. ಆದ್ರೆ ಈ ಬಂದಾಗ ಕೂಡ ಈಗೇನಾಯಿತು ಅದರೊಳಗೆ 1,000 ರೂಪಾಯಿ 1K rupees ಆಯಿತು. ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಡುಗೆ ಫಾರ್ ಒನ್ ವೀಕ್, ಅಡುಗೆ ಫಾರ್ 1 ವೀಕ್, 1 ವಾರದ ಅಡುಗೆ ಆಯ್ತು. ಈಗ ಆಯ್ತಾ? 1,000 ರೂಪಾಯಿದು 1 ವಾರದ ಅಡುಗೆ ಇಷ್ಟು ಖರ್ಚು ಅಂತ ಇರ್ತದೆ. ಹೊರಗಡೆ ಹೋದಾಗ ಎಲ್ಲ ಅಡುಗೆ ಸಾಮಗ್ರಿ ತರೋಕ್ಕಾಗಂಗಿಲ್ಲ, ಕೆಲವೊಂದಿಷ್ಟು ಬಿಟ್ಟು ಬಂದುಬಿಟ್ಟಿರ್ತಾರೆ. ಅವಾಗ ಏನಪ್ಪ ಅಂತಂದ್ರೆ ಮಿಸ್ ಆಗಿ ಉಳಿದಿರ್ತವೆ ಒಂದಿಷ್ಟು, ಏನೋ ಉಪ್ಪರ್ ಮಿಸ್ ಆಗಿರ್ತದೆ, ಇಲ್ಲಾಂತಂದ್ರೆ ಅರಿಶಿನ ಪುಡಿಯರು ಮಿಸ್ ಆಗಿರ್ತದೆ, ಏನೋ ಒಂದು ಮಿಸ್ ಆಗಿರ್ತದೆ. ಆವಾಗ ನೀನು ಅಲ್ಲಿ ಕೂತಿರ್ತೀಯ, ನಿನ್ನ ಕೈಗೆ ಏನಪ್ಪ ಅಂದ್ರೆ 1,000 ರೂಪಾಯಿ ಅವ್ರ ಬೆಲೆಗೆ ಇರ್ತದೆ, ಅದರೊಳಗಿನ 10 ರೂಪಾಯಿ ಕೊಡ್ತಾರೆ ನಿನಗೆ, 10 rupees ಕೊಡ್ತಾರೆ, ಹೌದಾ? 10 ಅಲ್ಲ 15 rupees ಕೊಡ್ತಾರೆ ಅಂತ ತಿಳ್ಕೊಂಬಿಟ್ಟು. 15 ರೂಪಾಯಿ ಕೊಡ್ತಾರೆ. 15 ರೂಪಾಯಿ ಅಂತಂದ್ರೆ ಒಂದು ಉಪ್ಪಿನ ಪ್ಯಾಕೆಟ್ ತುಂಬಾರಪ್ಪ ಅಂತ ಕೇಳ್ತಾರೆ. ಉಪ್ಪಿನ ಪ್ಯಾಕೆಟ್ ಹೋಗ್ತೀನಿ, ಅದು ಕಂಡೀಷನ್ ಅಪ್ಲೈ, ನನಗೊಂದು ಕಾನ್ಸ್ಟೆಂಟ್ ಅಮೌಂಟ್ ಕೊಡ್ಬೇಕು. ನಾನು ಎಷ್ಟು ಸಲ ಅಂಗಡಿ ಕಳಿಸ್ತೀಯಲ್ಲ ಅಷ್ಟು ಸರಿ ನನಗೆ ಕಾನ್ಸ್ಟೆಂಟ್ ಅಮೌಂಟ್ ಕೊಡ್ಬೇಕೇನು. ಒಂದಿಷ್ಟು ಮಂದಿದು ಇದ್ರ ಮೇಲೆ ಡಿಪೆಂಡ್ ಇರ್ತದೆ, ಈ ಸ್ಯಾಲ್ರಿ ಮೇಲೆ ಡಿಪೆಂಡ್ ಇರ್ತದೆ, ಪಾಕೆಟ್ ಮನಿ. ಅರ್ಥಾಯ್ತಾ? ಅವ್ರೇನು ಮಾಡ್ತಾರೆ? 15 ರೂಪಾಯಿದಾಗ ನಾನು 5 ರೂಪಾಯಿ ತಿನ್ನೋ, 5 ರೂಪಾಯಿ ತಿಂತೀನಿ ನಾನು, 5 ರೂಪಾಯಿ ನನಗೆ ಬೇಕು, ನಿನಗೇನು ಬೇಕು ನಾನು ತಂದು ಕೊಡ್ತೀನಿ. 5 ರೂಪಾಯಿ ಫಿಕ್ಸ್ ಅದು, 5 ರೂಪಾಯಿ ಫಿಕ್ಸ್ ಅದು. ನೀನು ಅವರಿಗೆ 100 ರೂಪಾಯಿ ಸಾಮಗ್ರಿ ತೊಗೊಂಬ ಅಂತಾನು 5 ರೂಪಾಯಿ ತೊಗೊಳ್ಳೋರೆ, 1000 ರೂಪಾಯಿ ಸಾಮಗ್ರಿ 5 ರೂಪಾಯಿ ತೊಗೊಳ್ಳೋರೆ, 10 ರೂಪಾಯಿ ಸಾಮಗ್ರಿ ಇದ್ರು 5 ರೂಪಾಯಿ ತೊಗೊಳ್ಳೋರೆ.
ಅರ್ಥ ಆಯ್ತಾ? ಈಗ 15 ರೂಪಾಯಿದು ಸಾಮಗ್ರಿ ತರಬೇಕು. ಸಾಮಗ್ರಿ ತರಬೇಕಂತಂದ್ರೆ ಅದ್ರೊಳಗೆ 5 ರೂಪಾಯಿ ಯಾರಿಗೆ ಹೋಯ್ತು? ನಿನಗೆ ಹೋಯ್ತು. ಆಮೇಲೆ 10 ರೂಪಾಯಿದೇನು ಬಂತು? ಉಪ್ಪು ಬಂತು. ತಿಳಿತಾ? ಉಪ್ಪು ಅಂದ್ರೆ ಅಡುಗೆ ಸಾಮಗ್ರಿ ಬಂತು. 10 ರೂಪಾಯಿ ಉಪ್ಪು ಬರ್ತದೆ ಮಗನ, ಬರ್ತೈತೆ, ಯಾಕೆ ಬರೋಂಗಿಲ್ಲ? ಬರ್ತೈತೆ. ನಮ್ಮದೇ ಅಂಗಡಿ ಐತೆ, ನನಗೆ ಗೊತ್ತಿಲ್ಲ. ನಿಮ್ದಿದ್ರೆ ನೀವು ಹೆಚ್ಚಿಗೆ ತಿಂತೀರಿ, ಲೇ 2 ರೂಪಾಯಿ ಹೆಚ್ಚಿಗೆ ತಿಂತೀರಿ ನೀವು. ಅಲ್ಲ ನನಗೆ ಗೊತ್ತೈತೆ, ಇದು ನೋಡಿದೆ ನಾನು. 10 ರೂಪಾಯಿ 10 ರೂಪಾಯಿ ತೊಗೋತೀವಿ ನಾವು, ಜಾಸ್ತಿ ತೊಗೊಳಂಗಿಲ್ಲ. ಓಕೆ, ಬಾ ನೀನು ಬಾ, ನಮ್ಮ ಅಂಗಡಿ ಬಂದು ಮಾಡ್ತೀನಿ. 15 ರೂಪಾಯಿ ಒಳಗೆ 10 ರೂಪಾಯಿ ಉಪ್ಪಿಗೆ ಹೋಯ್ತು, 5 ರೂಪಾಯಿ ಏನಪ್ಪ ಅಂತ ನೀನು ಜೇಬಿಗೆ ಹೋಯ್ತು. 5 ರೂಪಾಯಿ ಏನದು? ಫಿಕ್ಸ್ಡ್ ಕ್ವಾಲಿಟಿ. ಈಗ ಇದು ಸ್ಯಾಲ್ರಿ ಅಂತಕ್ಕಂಥದ್ದೇನೋ ಒಂದು ವಾಹಕ. ಸ್ಯಾಲ್ರಿ ಅಂತಕ್ಕಂಥದ್ದೇನು? ಒಂದು ವಾಹಕ. ಆ ವಾಹಕ ತಾಮ್ರ ಅದಂತ ತಿಳ್ಕೊ. ತಾಮ್ರ ವಾಹಕ ಅದಂತಂದ್ರೆ ಇಲ್ಲಿ ಏನದ? ಇದು ಕಾನ್ಸ್ಟೆಂಟ್ ಅಮೌಂಟ್ ಅಂತ ಹೇಳಿದಲ್ಲ, ಇದು ಕಾನ್ಸ್ಟೆಂಟ್ ಅಮೌಂಟ್ ಏನಿರ್ತದೆ? ಕಮ್ಮಿ ಇರ್ತದೆ, 5 ರೂಪಾಯಿ ಅಷ್ಟೇ ಇರ್ತದೆ. ಒಂದು ವೇಳೆ ತಾಮ್ರದ ಬದಿ ಕಬ್ಬಿಣ ಐತಂತ ತಿಳ್ಕೊ. ಕಬ್ಬಿಣ ಅಂತಂದ್ರೆ ಸ್ಯಾಲ್ರಿ 20,000 ರೂಪಾಯಿ ತಿಂಗಳ ಕಬ್ಬಿಣ. ಅರ್ಥ ಆಯ್ತಾ? ಸ್ಯಾಲ್ರಿ ಎಷ್ಟು? ತಿಂಗಳ 20,000 ರೂಪಾಯಿ. ಅವಾಗ ಏನಾಗ್ತದೆ ಅಂತಂದ್ರೆ ಇದು 5 ರೂಪಾಯಿ ಇದ್ದಿದ್ದು ಏನಾಗ್ತದೆ ಅಂತಂದ್ರೆ ಇನ್ನೂ ಕಮ್ಮಿ ಹಾಕೊಂತ ಬರ್ತದೆ, 1 ರೂಪಾಯಿ ಅಥವಾ 2 ರೂಪಾಯಿ ಅಂತ ಆಗ್ತದೆ. ಅರ್ಥ ಆಯ್ತಾ? 1 ರೂಪಾಯಿ ಅಥವಾ 2 ರೂಪಾಯಿ ಅಂತ ಆಗ್ತದೆ. ಅಂದ್ರೆ ಇಲ್ಲಿ ರೊಕ್ಕ ಕಮ್ಮಿ ಆಗ್ತದೆ, ಬಟ್ ರೋಧಕ ಜಾಸ್ತಿ ಆಗ್ತದೆ. ಅರ್ಥ ಆಯ್ತಾ? ಆ ಥರದ ನಾವು ವಿಚಾರ ಮಾಡಿದ್ರೆ ಇದು ಜಾಸ್ತಿ ಆಗ್ಬೇಕು, 10 ರೂಪಾಯಿ ಆಗ್ಬೇಕು. ಅದು 10 ರೂಪಾಯಿ ಆಗಂಗಿಲ್ಲ, ಕಮ್ಮಿ ಆಗ್ತದೆ. ಕಮ್ಮಿ ಅಂತಂದ್ರೆ ಅಲ್ಲಿ ಏನಾಗ್ತದೆ? ಜಾಸ್ತಿ ಅಂತ ತಿಳ್ಕೊಬೇಕು ನೀನು. ರೋಧಕ ಜಾಸ್ತಿ ಅಂತ ತಿಳ್ಕೊಬೇಕು. ಅಂದ್ರೆ ತಾಮ್ರದ ರೋಧಕ ಏನದಪ್ಪ? ಕಮ್ಮಿ ಅದ. ಆಮೇಲೆ ಕಬ್ಬಿಣದ ರೋಧಕ ಜಾಸ್ತಿ ಅದ. ಚಿನ್ನದ ರೋಧಕ ಇನ್ನೂ ಕಮ್ಮಿ. ಅಂದರೆ ಸ್ಯಾಲ್ರಿ 10 ಲಕ್ಷ ರೂಪಾಯಿ ಐತಿ, ಚಿನ್ನ ಇದ್ದಂಗೆ. ಚಿನ್ನದ ರೋಧಕ ಕಮ್ಮಿ. ಇದ್ರೊಳಗೆ ವಿದ್ಯುತ್ ಪ್ರವಾಹ ಸರಾಗಿ ಹೋಗ್ತದೆ. ಅಂದ್ರೆ ನಿನಗೆ 10 ಲಕ್ಷ ರೂಪಾಯಿ ನಿಮ್ಮ ಪಪ್ಪಗೆ ಸ್ಯಾಲ್ರಿ ಇತ್ತು, ನಿನಗೆ ಆರಾಮ್ಸೆ ಅವರು ದಿನಕ್ಕೆ 100 ರೂಪಾಯಿ ಕೊಡ್ತಾರೆ ಅಂತ ತಿಳ್ಕೊಂಬಿಡು, ಇನ್ನು ಹೆಚ್ಚಿಗೆ ಕೊಡ್ತಾರೆ. ಅರ್ಥ ಆಯ್ತಾ? ಇಷ್ಟಿದ್ರೆ 10 ರೂಪಾಯಿ ಕೊಡ್ತಾರೆ, ಇಷ್ಟಿದ್ರೆ 2 ರೂಪಾಯಿ ಕೊಡ್ತಾರೆ. ಅರ್ಥ ಆಯ್ತಾ? ಹಿಂಗೆ ಅಲ್ಲಿ ಪ್ರಪೋರ್ಷನಲ್ ಆಗ್ತದೆ. ಪ್ರಪೋರ್ಷನಲ್ ಅಂತಂದ್ರೆ ನೇರ ಅನುಪಾತ ಅಂತ ನಾವು ಹೇಳ್ತೀವಿ. ಹೀಗಾಗಿ ಯಾವುದೇ ಒಂದು ವಾಹಕ ಅದಂತಂದ್ರೆ ವಾಹಕದಲ್ಲಿ ಹರಿಯುತ್ತಿರುವ ವಿದ್ಯುತ್ ಪ್ರವಾಹವು ವಿಭವಾಂತರಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಅದರ ಅರ್ಥ ಏನಂತಂದ್ರೆ ಸ್ವಲ್ಪ ಏನಾಗ್ತದೆ? ಖರ್ಚಾಗ್ತದೆ. ಸ್ವಲ್ಪ ವಿದ್ಯುತ್ ಪ್ರವಾಹ ಖರ್ಚಾಗ್ತದೆ, ಹೌದಿಲ್ಲ? ಇಲ್ಲಿ ಎಲ್ಲಿ ಖರ್ಚಾಯಿತು? ನಿನ್ನ ಜೇಬಿಗೆ ಹೋಯ್ತು. ಅದು ಇಲ್ಲೆಲ್ಲಿ ಖರ್ಚಾಗ್ತದೆ ಅಂತಂದ್ರೆ ಉಷ್ಣದ ರೂಪದೊಳಗೆ ಖರ್ಚಾಗ್ತದೆ. ಉಷ್ಣದ ರೂಪದೊಳಗೆ ಖರ್ಚಾಗ್ತದೆ. ಈಗ ಒಂದು ವಾಹಕದಾಗ ಎಲೆಕ್ಟ್ರಾನ್ಗಳು ಹೊಂಟಾವ ಅಂತಂದ್ರೆ ಎಲೆಕ್ಟ್ರಾನ್ಗಳು ಸೀದಾ ಹೋಗಂಗಿಲ್ಲ, ಸ್ವಲ್ಪ ಜಿಗ್ಜಾಗ್ ಬಡ್ಕೊಂಡು ಹೋಗ್ತಾವ. ಅದರಲ್ಲಿರ್ತಕ್ಕಂಥ ಶಕ್ತಿ ಎದ್ರೊಳಗೆ ಹಾನಿಯಾಗಿ ಹೋಗ್ತದಪ್ಪ? ಅದು ಉಷ್ಣದ ರೂಪದೊಳಗೆ ಹಾನಿ ಆಗ್ತದ. ಆ ಉಷ್ಣದ ರೂಪದೊಳಗೆ ಹಾನಿ ಆಗುವಂತಹ ಒಂದಷ್ಟು ಶಕ್ತಿಯನ್ನು ನಾವು ಅಂತ ಕರಿತೀವಿ ರೋಧಕ ಅಂತ ಕರಿತೀವಿ. ಅಥವಾ ವಿದ್ಯುತ್ ಪ್ರವಾಹದ ಹರಿವಿನ ವಿರುದ್ಧ ದಿಕ್ಕಿನಲ್ಲಿರ್ತಕ್ಕಂಥ ಒಂದು ಬಲ. ವಿದ್ಯುತ್ ಪ್ರವಾಹದ ಹರಿವಿನ ವಿರುದ್ಧ ದಿಕ್ಕಿನಲ್ಲಿರ್ತಕ್ಕಂಥ ಒಂದು ಬಲವನ್ನು ನಾವು ಕರಿತೀವಿ ರೋಧಕ ಅಂತ ಕರಿತೀವಿ. ಅದರ ರೋಧಕಕ್ಕೆ ಇನ್ನೊಂದು ಪುಸ್ತಕದಾಗ ಏನದಪ್ಪ ಇದು ಡೆಫಿನಿಷನ್? ರೋಧಕ ಎಂದರೆ ವಾಹಕವೊಂದರಲ್ಲಿ ವಿದ್ಯುತ್ ಪ್ರವಾಹದ ಹರಿವನ್ನು ಪ್ರತಿರೋಧಿಸುವಂತಹ ಒಂದು ಗುಣ. ಆ ಗುಣಕ್ಕೆ ನಾವೇನಂತ ಕರಿತೀವಿ? ರೋಧಕ ಅಂತ ಕರಿತೀವಿ. ಹೌದಾ? ರೋಧ ಅಂತ ಕರಿತೀವಿ. ಯಾವುದೇ ಒಂದು ವಾಹಕದ ರೋಧ ಅಂತ ಕರಿತೀವಿ, ಹೌದಿಲ್ಲ? ಯಾವುದೇ ಒಂದು ವಾಹಕದ ರೋಧ ಅಂದ್ರೇನು? ಈ ಒಂದು ವಾಹಕದಲ್ಲಿ ಎಲೆಕ್ಟ್ರಾನ್ಗಳು ಹರಿಯಾಕತ್ತಾವಿಲ್ಲ, ಆ ಎಲೆಕ್ಟ್ರಾನ್ಗಳು ಹರಿಯುವಂತಹ ದಿಕ್ಕಿಗೆ ವಿರುದ್ಧವಾಗಿ ಅಪೋಸಿಟಾಗಿ ಕೆಲಸ ಮಾಡ್ತದೆ. ಅದು ವಿರುದ್ಧ ದಿಕ್ಕಿನಲ್ಲಿ ಕೆಲಸ ಮಾಡ್ತದೆ. ಅದಕ್ಕೆ ಅಂತ ಕರಿತೀವಿ ನಾವು ರೋಧ ಅಂತ ಕರಿತೀವಿ ಅಥವಾ ರೋಧಕ ಅಂತ ಕರಿತೀವಿ. ಮುಂದೆ ಬರೋದೇನು? ಇಲ್ಲೊಂದು VI ಗ್ರಾಫ್ ಅಂತ ಬರ್ತದ, ಅಂದರೆ ವೋಲ್ಟೇಜ್ ಕರೆಂಟ್ ಗ್ರಾಫ್ ಅಂತ. ಏಕೆ ವೋಲ್ಟೇಜ್ ಕರೆಂಟ್ ಗ್ರಾಫ್ ಅಥವಾ ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹದ ನಡುವಿನ ಒಂದು ನಕ್ಷೆ ಅಂತ ಕರಿತೀವಿ. ನಕ್ಷೆ, VI ನಕ್ಷೆ ಅಂತ. ಏಕೆ ಅವರು ಒಂದಿಷ್ಟು ಬೆಲೆಗಳನ್ನು ಕೊಟ್ಟಿರ್ತಾರ, ವಿ ಮತ್ತು ಐ ಅಂತ. ಏಕೆ ವಿ ಇನ್ ವೋಲ್ಟ್ ಅಂತ. ಏಕೆ ಆಮೇಲೆ ಐ ಇನ್ ಆಂಪಿಯರ್ ಅಂತ ಕೊಟ್ಟಿರ್ತಾರೆ. ಉದಾಹರಣೆಯಾಗಿ 2 ವೋಲ್ಟಿಗೆ ಆಂಪಿಯರ್ ಎಷ್ಟಪ್ಪ ಅಂತಂದ್ರೆ 0.5 ಆಂಪಿಯರ್ ಅಂತ ತಿಳ್ಕೊಂಬಿಡ್ರಿ. ಆಮೇಲೆ 4 ವೋಲ್ಟಿಗೆ 1 ಆಂಪಿಯರ್ ಅಂತ ತಿಳ್ಕೊಂಬಿಡ್ರಿ. 8 ವೋಲ್ಟಿಗೆ 2 ಆಂಪಿಯರ್ ಅಂತ ತಿಳ್ಕೊಂಬಿಡ್ರಿ. 16 ವೋಲ್ಟಿಗೆ 4 ಆಂಪಿಯರ್ ಅಂತ ತಿಳ್ಕೊಂಬಿಡ್ರಿ. ಈ ಥರ ಅವರು ಬೆಲೆಗಳನ್ನ ಕೊಟ್ಟಿದ್ದಾರೆ. ಈ ಬೆಲೆಗಳನ್ನು ನಾವು ಉಪಯೋಗಿಸಿ ಒಂದು ಗ್ರಾಫನ್ನು ರೆಡಿ ಮಾಡಬೇಕು. ಆ ಗ್ರಾಫಿಗೆ ನಾವೇನಂತ ಕರಿತೀವಿ? VI ಗ್ರಾಫ್ ಅಂತ ಕರಿತೀವಿ, ಅಥವಾ ವೋಲ್ಟೇಜ್ ಕರೆಂಟ್ ನಕ್ಷೆ ಅಥವಾ ಗ್ರಾಫ್ ಅಂತ ಕರಿತೀವಿ. ವೋಲ್ಟೇಜನ್ನು ನಾವು ಯಾವಾಗಲೂ ಏನು ಮಾಡ್ತೀವಿ ಅಂತಂದ್ರೆ ಎಕ್ಸ್ ಅಕ್ಷದ ಕಡೆಗೆ,
ಹೌದಿಲ್ಪ? ಓಕೆ, ಕರೆಂಟ್ ಸಾರಿ ವಿದ್ಯುತ್ ಪ್ರವಾಹ ಏನು ಮಾಡ್ತೀವಿ ಎಕ್ಸ್ ಅಕ್ಷರದ ಕಡೆಗೆ ತೊಗೊತೀವಿ. ಆಮೇಲೆ ವೋಲ್ಟೇಜನ್ನು ಏನು ತೊಗೊತೀವಿ ವಿಭವಾಂತರವನ್ನು ವಾಯ್ ಅಕ್ಷರದ ಕಡೆಗೆ ತೊಗೊತೀವಿ. ಇದು ಎಕ್ಸ್, ಇದು ವಾಯ್ ಅಂತ ತಗೊಳ್ಳೋಣ. ಬಿಂದುಗಳನ್ನ ಹಾಕೊಂಡು ತಗೊಳ್ಳೋಂಥ ಕರೆಂಟ್ ಎಲ್ಲಿಂದ ಚಾಲು ಆಗಿದೆಪ್ಪ 0.5 ಚಾಲು ಆಗಿದೆ ಅಂದ್ರೆ ಇದು 1 2 3 4 ಅಂತ ತೊಗೊತೀನಿ. ಇದು 0.5 ಅಂದರೆ ಇಲ್ಲಿ ಬರ್ತೈತಾ? ಅದರ ಅರ್ಧ 1 2 3 4. ಆಮೇಲೆ ಈ ಸೈಡಿಂದ ತೊಗೊತೀನಿ ಅಂದ್ರೆ 2 4 6 8 10 12 14 16 ಅಂತ ತೊಗೊತೀನಿ. ಹಾಂ, ಓಕೆ. 0.5 ಇದ್ದಾಗ ಏನಿತ್ತಪ್ಪ 2 ಅಂದರೆ ಈ ಬಿಂದು ಬಂತು ನಿನಗೆ. ನೆಕ್ಸ್ಟ್ 1 ಇದ್ದಾಗ 4 ಅಂದ್ರೆ ಈ ಬಿಂದು ಬಂತು. ನೆಕ್ಸ್ಟ್ 2 ಇದ್ದಾಗ 8 6 8. ನೆಕ್ಸ್ಟ್ 3 ಇದ್ದಾಗ 3 ಇಲ್ಲ 4 ಇದ್ದಾಗ 16. ಹೌದಾ? ಇವೆಲ್ಲ ಬಿಂದುಗಳು ನಾನು ಸೇರಿಸಿದಾಗ ನನಗೇನು ಸಿಗ್ತದೆ? ಸ್ಟ್ರೇಟ್ ಲೈನ್ ಸಿಗ್ತದಪ್ಪ. ಏನು ಸಿಗ್ತದೆ? ಒಂದು ಸ್ಟ್ರೇಟ್ ಲೈನ್ ಸಿಗ್ತದೆ. ಸ್ಟ್ರೇಟ್ ಲೈನ್ ಅಂತ ಒಂದು ನೇರವಾದಂತಹ ಒಂದು ರೇಖೆ ಸಿಗ್ತದೆ. ಈ ಒಂದು ಸ್ಟ್ರೇಟ್ ಲೈನಿನ ಸ್ಲೋಪ್ ತೆಗೆದು ಅಂತ ತಿಳ್ಕೊಂಡು, ಸ್ಲೋಪ್ ಅಂತಂದ್ರೆ ಏನು? ರೈಸ್ ಓವರ್ ರನ್ ಅಂತ ಬರ್ತದೆ. ಅಂದ್ರೆ ಯಾವುದೇ ಒಂದು ಗ್ರಾಫ್ ಎಷ್ಟು ಎತ್ತರ ಬೆಳೆದೈತಿ ಮತ್ತು ಎಷ್ಟು ದೂರ ಓಡೈತಿ, ಓಟ, ಇದು ಎತ್ತರ ಬಾಗಲೇ ಓಟ, ಅದಕ್ಕೆ ನಾವೇಂತ ಕರಿತೀವಿ? ಸ್ಲೋಪ್ ಅಂತ ಕರಿತೀವಿ. ಸ್ಲೋಪ್ ಕನ್ನಡದಾಗ ಏನಂತ ನನಗೆ ಅಷ್ಟು ಐಡಿಯಾ ಇಲ್ಲ, ಇಂಗ್ಲೀಷ್ನಲ್ಲಿ ಸ್ಲೋಪ್ ಅಂತ ಕರಿತೀವಿ. ಸ್ಲೋಪ್ ಈಸ್ ಈಕ್ವಲ್ ಟು ಎತ್ತರ ಭಾಗಲೇ ಓಟ. ಅಂದರೆ ಎತ್ತರ ಅಂತಂದ್ರೆ ಈ ಒಂದು ಭಾಗದೊಳಗೆ ಎಷ್ಟದಪ್ಪ ವಾಯ್ ಪದ ಹೆಚ್ಚು ಕಡಿಮೆ ಏನಪ್ಪ ಅಂತಂದ್ರೆ ಇಲ್ಲಿ ತೊಗೊಂತೀನಿ ತಡಿ ನಾನು. ಎಷ್ಟಪ್ಪ ಇದು? 2 ಇದ್ದಾಗ 8, ಇದು 8, ಇದೆಷ್ಟು 16. 16 ಒಳಗೆ 8 ಎಷ್ಟಪ್ಪ 8 ಭಾಗಾಕಾರ. ಓಟ ಇಲ್ಲಿಂದ ಇಲ್ಲಿಗೆ 2 ರಿಂದ 4 ಅಂತಂದ್ರೆ 4 ಒಳಗೆ 2 ಮೈನಸ್ ಮಾಡಿ ಎಷ್ಟು ಬಂತು? 2 ಬಂತು. 2 ಒಂದಲೇ 2 4 4 ಏನಿದು ರೋಧ. ಅರ್ಥ ಆಯ್ತಾ? 4 ರೋಧ ಸಿಕ್ಬಿಡ್ತದ. ಏನು ಮಾಡ್ದಂಗೆ ಐತಿ ಇಲ್ಲಿ? ಸ್ಲೋಪ್ ಅಂತಂದ್ರೆ ಆರ್ ಕಂಡು ಹಿಡ್ದಂಗೆ ನೀನು. ಆರ್ ಇಸ್ ಈಕ್ವಲ್ ಟು ಎತ್ತರ ಅಂತಂದ್ರೆ ವಿ ಡಿವೈಡೆಡ್ ಬೈ ರನ್ ಅಂದ್ರೇನು ಐ. ಹೌದಿಲ್ಲ? ಫಾರ್ಮುಲಾ ಏನು? ವಿ ಇಸ್ ಈಕ್ವಲ್ ಟು ಐ ಇಂಟು ಆರ್. ಈ ಕಡೆ ಕಾಸು ವಿ ಬೈ ಐ. ಆರ್ ಇಸ್ ಈಕ್ವಲ್ ಟು ವಿ ಬೈ ಐ ಬಂತ? ಅರ್ಥ ಆಯ್ತಾ? ಅದೇ ಸೂತ್ರವನ್ನು ಹಾಕ್ದಂಗೆ ನೀನು ಇದರಿಂದ ಸ್ಲೋಪ್ ಕಂಡು ಅಂತ ತಿಳ್ಕೊ. ಸ್ಲೋಪ್ ಕಂಡು ಹಿಡಿದಿದ್ದು ಏನಾಗ್ಬಿಡ್ತು ಅಂತಂದ್ರೆ ರೋಧ ಆಗ್ತದೆ. ರೋಧ ಇಸ್ ಈಕ್ವಲ್ ಟು ವಿ ಬೈ ಐ. ಎತ್ತರವಾಗಲೇ ಓಟ ಅಂತ ನಾವು ಹೇಳ್ತೀವಿ. ಊಟ ಅಲ್ಲ ಓಟ. ಅರ್ಥ ಆಯ್ತಾ? 4 ಓಮ್ ಬರ್ತದೆ. ನಿನ್ನ ಯಾವುದೇ ಜಾಗದೊಳಗೆ ಸ್ಲೋಪ್ ತಗೋ 4 ಬರ್ತದೆ ಓಮ್. ನೋಡ್ತಿ? ಈ ಭಾಗದಾಗ ತೊಗೊಂತೀನಿ ನಾನು. ಯಾಕೆ ನಗತಿರಲಿ ಮಕ್ಕಳ್ರೆ? ಹಾಂ, LKG ನೀವು ಹೇಳ್ತೀನಿ ನಾನು. ಅದಕ್ಕೆ ಅವ್ರ ಥರ ಹೇಳ್ಬಿಡ್ತೀನಿ ಒಮ್ಮೆ. ಹೌದಿಲ್ಲ? LKG UKG ನಾನು ಪಾಠ ಹೇಳ್ತೀನಲ್ಲ, ಅವ್ರಿಗೆ ಹೇಳ್ದಂಗೆ ಹೇಳ್ಬಿಡ್ತೀನಲ್ಲ, ನಿಮ್ಗೆ ಹಂಗೆ ಅನ್ನಿಸ್ತದೆ. ಅದು ಅಯ್ಯೋ ನಂಗೆ LKG ಹೇಳ್ದಂಗೆ ಹೇಳ್ತಾರೆ ಸರ್ ಅಂತೆ. ಓಕೆ, ಇಲ್ಲಿ ನೋಡಪ್ಪ, ಇಲ್ಲಿ ಎತ್ತರ ಏನಾಗ್ತದ? ಈ ಭಾಗ ಆಗ್ತದ. 2 4. ಇದು 4 ರಿಂದ 8. 8 ಮೈನಸ್ 4 ಅಂದ್ರೆ ವಿ ಅಂದ್ರೆ ಏನು ಬಂತಪ್ಪ? 4 ಭಾಗಾಕಾರ. ಇಲ್ಲಿ 1 ರಿಂದ 2 ಅಂತಂದ್ರೆ 2 ಮೈನಸ್ 1 1. 4 ಬಾಗಲೇ 1 4 ಓಮ್. ಅಗಳೆಷ್ಟು ಬಂದೈತಪ್ಪ? 4 ಓಮ್. ಈಗೂ ಕೂಡ 4 ಓಮ್ ಅಂತ ಬಂತು. ಅರ್ಥ ಆಯ್ತಾ? ಅಂದ್ರೆ ಈ ಒಂದು ವಾಹಕದ ರೋಧವು ಏನಿರ್ತದಪ್ಪ? ನಿಶ್ಚಲವಾಗಿರ್ತದೆ ಅಥವಾ ನಿಶ್ಚಿತವಾಗಿರ್ತದ. ಚೇಂಜ್ ಆಗಂಗಿಲ್ಲ. ಸ್ಥಿರವಾಗಿರ್ತದೆ, ಚೇಂಜ್ ಆಗಂಗಿಲ್ಲ. ಯಾವುದೇ ಒಂದು ವಾಹಕದ ರೋಧ ಸ್ಥಿರವಾಗಿ ಇರುತ್ತದೆ, ಚೇಂಜ್ ಆಗಂಗಿಲ್ಲ. ಇನ್ನು ಕರೆಂಟ್ ಚೇಂಜ್ ಆಗ್ತದೆ ಆದ್ರೆ ಇಲ್ಲ ವೋಲ್ಟೇಜ್ ಚೇಂಜ್ ಆಗ್ತದೆ. ನಿನ್ನ ಒಂದು ವಾತಾವರಣ ಚೇಂಜ್ ಆಗ್ಬೋದು, ಇಲ್ಲಪ್ಪ ಅಂತಂದ್ರೆ ನೀನು ಚೇಂಜ್ ಆಗ್ಬೋದು. ಆದ್ರೆ ನೀನು ಬದುಕು ಚೇಂಜ್ ಆಗಲ್ಲ. ಅದನ್ನು ಚೇಂಜ್ ಆಗ್ತದಲ್ಲಿ, ಅದನ್ನು ಚೇಂಜ್ ಆಗ್ತದೆ. ಹಂಗಲ್ಲ, ಬೇರೆದೇನು ಉದಾಹರಣೆ ಕೊಡ್ಬೇಕಂತ ಮಾಡಿದ್ದೆ, ಬಿಡು ಇರ್ಲಕ್ಕ. ಬರ್ಕೋ, ಏನು ಬರ್ಕೊಂತ ಬರ್ಕೋ. ಚಿತ್ರ ತೆಗಿಯೋದು